ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ ಮೇ ತಿಂಗಳ ಮಾಸ ಭವಿಷ್ಯವನ್ನು ಗಮನಿಸೋಣ. ಮೊದಲನೇದಾಗಿ ಮೇ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಈ ಮೇ ತಿಂಗಳಿನಲ್ಲಿ ತುಂಬ ದೊಡ್ಡದಾಗಿರ್ತಕ್ಕಂತಹ ಪರಿವರ್ತನೆಗಳು ನಡೀತಾ ಇದ್ದಾವೆ. ಈ ಒಂದು ನಮ್ಮ ಸಂವತ್ಸರದ ಪ್ರಕಾರವಾಗಿ ವೈಶಾಖ ಮಾಸ ಇರುತ್ತೆ. ವೈಶಾಖ ಮಾಸ ಜೊತೆಗೆ ನಮ್ಮ ಕ್ಯಾಲೆಂಡರ್ನ ಪ್ರಕಾರ 5ನೇ ತಿಂಗಳು, ಪಂಚಾಂಗದ ಪ್ರಕಾರ 2ನೆಯ ತಿಂಗಳು. ಈ ತಿಂಗಳಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂತಹ ಪರಿವರ್ತನೆಗಳು ನಡೀತಾ ಇರತಕ್ಕಂಥದ್ದು. ಮೊದಲನೆಯದ್ದಾಗಿ ತುಂಬ ದಿವಸಗಳಿಂದ, 1 ವರ್ಷಗಳಿಂದ ಕಾಯ್ತಾ ಇದ್ದಂತಹ ಗುರುಗ್ರಹ ಬದಲಾವಣೆ ಆಗಿ ಹಲವು ರಾಶಿಗಳಿಗೆ ಗುರುಬಲ ಬರುವಂತಹದ್ದು, ಹಲವು ರಾಶಿಗಳಿಗೆ ಗುರುಬಲ ಹೋಗುವಂತಹದ್ದು ನಡೆಯುತ್ತೆ. ಅದೇ ರೀತಿಯಾಗಿ 18ನೇ ತಾರೀಕಿನಂದು ರಾಹುಕೇತುಗಳ ಪರಿವರ್ತನೆ. ಬಹಳ ವಿಶೇಷವಾಗಿದೆ ಈ ತಿಂಗಳು. ನೋಡಿ, 6ನೇ ತಾರೀಕು 5ನೇ ತಿಂಗಳು 2025ಕ್ಕೆ ಮೇಷರಾಶಿಗೆ ಬುಧನ ಪರಿವರ್ತನೆಯಾಗ್ತಾ ಇದೆ. ಅದೇ ರೀತಿಯಾಗಿ 14ನೇ ತಾರೀಕು 5ನೇ ತಿಂಗಳು 2025ಕ್ಕೆ ವೃಷಭ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಮೇಷ ಸಂಕ್ರಮಣವಾಗ್ತದೆ. 14ನೇ ತಾರೀಕು 5ನೇ ತಿಂಗಳು 2025ಕ್ಕೆ ವೃಷಭ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ವೃಷಭ ಸಂಕ್ರಮಣವಾಗುತ್ತೆ. ಇನ್ನು 14ನೇ ತಾರೀಕು 5ನೇ ತಿಂಗಳು 2025ಕ್ಕೆ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ. ಗುರು ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂತಹ ಸುಸಂದರ್ಭ. ಜೊತೆಗೆ ಇದೇ 14ನೇ ತಾರೀಕಿನಂದೇ ಗುರು ಪರಿವರ್ತನೆ ಆಗುತ್ತಿರುವ ಕಾಲಘಟ್ಟದಲ್ಲೇ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಸಹ ಬಂದು ಗುರು ಮಹಾಯಾಗದಲ್ಲಿ ಪಾಲ್ಗೊಳ್ಳಬಹುದು. ಗುರು ಮಹಾಯಾಗದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾರೆ. ನಡೀತಿರುವಂತಹ ಸ್ಥಳ ನಮ್ಮ ಕನಕಪುರ ರಸ್ತೆಯ ಕಗ್ಗಲಿಪುರದಲ್ಲಿರುವಂತಹ ಏಳೂರಿನ ಗ್ರಾಮ ದೇವತೆಯಾಗಿರುವಂಥ ಶ್ರೀ ಪಟಾಲಮ್ಮನವರ ಸನ್ನಿಧಿಯಲ್ಲಿ ನಡೀತಾ ಇದೆ. ಈ ಸನ್ನಿಧಿಯಲ್ಲಿ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಬಹುದು. ಯಾರ್ಯಾರಿಗೆ ಗುರುದೋಷವಿದೆಯೋ ಅಥವಾ ಗುರುವಿನಿಂದ ಇನ್ನಷ್ಟು ಹೆಚ್ಚಿನ ಅನುಗ್ರಹವನ್ನು ಯಾರು ನಿರೀಕ್ಷೆ ಮಾಡ್ತಾ ಇದ್ದೀರೋ ಅವರು ಪೂಜೆ ಮಾಡಿಸ್ಕೊಳ್ಬಹುದು. ಆ ಪೂಜೆಗೆ ಶುಲ್ಕ 333 ರೂಪಾಯಿಗಳು ಇರುತ್ತವೆ. ಅದೇ ರೀತಿಯಾಗಿ ನೀವು ಸಹ ನಮಗೆ ಸಾಧ್ಯ ಇಲ್ಲ ಅಂತಂದವರು ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ತಾವೆಲ್ಲರೂ ಸಹ ಬಂದು ಅಲ್ಲಿ ಸೇವೆ ಮಾಡಬಹುದು, ದೇವರ ಪೂಜೆಯನ್ನು ನೋಡಬಹುದು, ದೇವರ ಅನುಗ್ರಹಕ್ಕೂ ಸಹ ಪಾತ್ರರಾಗಬಹುದು. ಕೇವಲ ಹಣ ಕಟ್ಟಿದರೆ ಮಾತ್ರ ಬರಬೇಕು ಅಂತ ಏನಿಲ್ಲ, ಕಟ್ಟೋಕ್ಕೆ ಸಾಧ್ಯ ಇಲ್ಲದೆ ಇದ್ದವರು ಸಹ ಬರಬಹುದು. ಇನ್ನು ಅದೇ ರೀತಿಯಾಗಿ 18ನೇ ತಾರೀಕು ಗಮನಿಸಬೇಕು. 2 ಛಾಯಾಗ್ರಹಗಳು 18 ತಿಂಗಳುಗಳ ನಂತರ ಪರಿವರ್ತನೆ ಆಗ್ತಾ ಇದ್ದಾರೆ. ಕುಂಭರಾಶಿಗೆ ರಾಹು ಬರ್ತಾ ಇದ್ದಾನೆ, ಸಿಂಹರಾಶಿಗೆ ಕೇತು ಬರ್ತಾ ಇರುವಂತಹ ಸಂದರ್ಭ. 23ನೇ ತಾರೀಕಿನಂದು ವೃಷಭ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 31ನೇ ತಾರೀಕು 5ನೇ ತಿಂಗಳು 2025ಕ್ಕೆ ಮೇಷರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ತನ್ನ ಉಚ್ಚ ಸ್ಥಾನವನ್ನು ತೊರೆದು ತನ್ನ ಮುಂದಿನ ಶುಭ ರಾಶಿಯಾದಂತಹ ಮೇಷರಾಶಿಗೆ ಪರಿವರ್ತಿತನಾಗ್ತಾ ಇದ್ದಾನೆ. ಇದಿಷ್ಟು ಈ ತಿಂಗಳಲ್ಲಿ ನಡೆಯುವಂತಹ ಒಂದು ವಿಶೇಷವಾದ ಗ್ರಹಗಳ ಸಂಚಾರ. ಇದನ್ನು ನೋಡಿ, ದೀರ್ಘಕಾಲದ ಫಲವನ್ನು ಕೊಡುವಂತಹ ಗುರುವಿನ ಬದಲಾವಣೆಯಾಗ್ತಾ ಇದೆ. ಅದೇ ರೀತಿಯಾಗಿ 18 ತಿಂಗಳ ನಂತರದಲ್ಲಿ ಒಂದು ರಾಹುಕೇತುಗಳ ಸ್ಥಾನ ಪರಿವರ್ತನೆಯಾಗ್ತಾ ಇದೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಹಲವು ರಾಶಿಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾವ್ಯಾವ ರೀತಿಯಾದಂತಹ ಪರಿಣಾಮಗಳನ್ನು ಎದುರಿಸಬಹುದು ಈಗ ನೋಡೋಣ. ಇನ್ನು ಮಕರ ರಾಶಿಯವರಿಗೆ ಈ ವೈಶಾಖ ಮಾಸ ಅಥವಾ ಮೇ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಗಮನಿಸೋದಾಯಿತು ಅಂತ ಹೇಳಿದ್ರೆ, ನೋಡಿ, ಮಕರ ರಾಶಿಯವರಿಗೆ ಈಗಾಗಲೇ 7.5 ಪರಮ ಅವಯೋಗದ ಸಮಯ ಅಂತ ಕೆಲವರೇನು ಭಾವಿಸಿದ್ರಿ,
ಅದು ನಿವಾರಣೆ ಆಗಿರ್ತಕ್ಕಂತಹದ್ದು. ಆದರೆ ಮೇ 14ನೇ ತಾರೀಕಿನಂದು ನೀವು ಗುರುಬಲವನ್ನು ಕಳ್ಕೊಳ್ತಾ ಇದ್ದೀರ. ಈ ಗುರುಬಲವನ್ನು ಕಳ್ಕೊಳ್ತಾ ಇರುವಂತಹ ಸಂದರ್ಭದೊಳಗಡೆ ಇನ್ನು ಹಲವು ಗ್ರಹಗಳ ಬಲವೂ ಸಹ ಇದೆ. ಕೇವಲ ಒಂದನ್ನು ಇಟ್ಕೊಂಡು ನಾವು ತಾಳೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಗ್ರಹಗಳ ಆಶೀರ್ವಾದ ಇದೆ ಅದರ ಮೇಲೆ ಮಾಸ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು. ಇಲ್ಲಿ ಶನಿ ಶುಕ್ರರ ಆಶೀರ್ವಾದ, ರವಿ ಬುಧರ ಆಶೀರ್ವಾದ, ಅದೇ ರೀತಿಯಾಗಿ ಕುಜನ ಆಶೀರ್ವಾದ ಇದೆ. ಇನ್ನು ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಈ ಗುರು ರೋಗಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ದೇಹದಲ್ಲಿ ಹಲವು ರೀತಿಯಾದಂತಹ ಅನಾರೋಗ್ಯಕರವಾದ ವಾತಾವರಣ ಬರಬಹುದು. ಇಲ್ಲಿ ಬುಧನ ಮನೆಗೆ ಗುರು ಹೋಗ್ತಾ ಇರೋದ್ರಿಂದ, ಷಷ್ಠಸ್ಥಾನವಾಗಿರೋದ್ರಿಂದ ಈ ನರಗಳಿಗೆ ಸಂಬಂಧಪಟ್ಟ ಹಾಗೆ, ನರವ್ಯೂಹಗಳಿಗೆ ಸಂಬಂಧಪಟ್ಟ ಹಾಗೆ, ಹಿಮ್ಮೆದುಳು ಮತ್ತು ಈ ಪಿಟ್ಯುಟರಿನ್ ಗ್ಲ್ಯಾಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಹಲವು ಸಮಸ್ಯೆಗಳು ಬರಬಹುದು. ಇದ್ದಕ್ಕಿದ್ದ ಹಾಗೆ ನಿಮಗೆ ಮರವಿನ ಕಾಯಿಲೆ, ಎಲ್ಲೋ ಒಂದು ವಸ್ತುನ ಇಟ್ಟಿರ್ತೀರಿ, ದಿಢೀರಂತ ಮರ್ತು ಹೋಗೋದು. ಕೆಲವೊಮ್ಮೆ ಹೇಳ್ತಾರೆ ನೋಡಿ, ನೀನು ಎಡಗೈನಲ್ಲಿ ಇಟ್ಟಿದ್ದೇನೋ ನೋಡಪ್ಪ ಒಂದು ಸಲ ಅಂತಾರೆ. ಯಾಕೆ ಆ ಥರ ಹೇಳ್ತಾರೆ ಅಂದರೆ, ಈ ನಮ್ಮ ಎಡಭಾಗದ ಮೆದುಳಿನಲ್ಲಿ ಮೆಮೊರಿ ಸ್ಟೋರೇಜ್ ಅನ್ನುವಂಥದ್ದು ಇರಲ್ಲ, ತುಂಬ ಕಡಿಮೆ ಪ್ರಭಾವದಲ್ಲಿರುತ್ತೆ. ಹಾಗಾಗಿ ಏನೇ ವಸ್ತುನ ಬಲಗೈನಲ್ಲಿ ಇಡಬೇಕು, ಬಲಗಡೆನೇ ಜಾಸ್ತಿ ಉಪಯೋಗಿಸ್ಬೇಕು ಅಂತ ದೊಡ್ಡವರು ಹೇಳ್ತಾರೆ. ಕಾರಣ ಈ ಎಡಮೆದುಳಿನಲ್ಲಿ ನಿಮಗೆ ಸ್ಟೋರೇಜ್ ಅಂದರೆ ಈ ಮೆಮರಿ ಸ್ಟೋರೇಜ್ ಅನ್ನುವಂಥದ್ದು ಸ್ವಲ್ಪ ಕಡಿಮೆ, ತಕ್ಷಣ ಗುರ್ತಾಗಲ್ಲ, ಏನೋ ನೆನಪಿಸ್ಕೋಬೇಕು, ಆ ಥರ ಆಗಿಬಿಡುತ್ತೆ. ಈ ರೀತಿಯಾದಂತಹ ಅನಾರೋಗ್ಯಗಳು ಬರಬಹುದು. ಇನ್ನು ದ್ವಿತೀಯ ಸ್ಥಾನಕ್ಕೆ 18ನೇ ತಾರೀಕು ನಿಮಗೆ ರಾಹುವಿನ ಸಂಚಾರ ಬರ್ತಾ ಇರೋದ್ರಿಂದ ನಿಮಗೆ ವಾಕ್ಸ್ಥಾನದ ದೋಷಗಳನ್ನು ಕೊಟ್ಬಿಡ್ತಾನೆ. ಅಂದರೆ ನೀವು ಏನೋ ಮಾತಾಡೋಕ್ಕೆ ಹೋಗ್ತೀರಿ, ಅದು ಇನ್ನೊಂದೇನೋ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ನಿಮ್ಮ ಮಾತುಕತೆಗಳಿಂದ ಶತ್ರುತ್ವಗಳು ಜಾಸ್ತಿ ಆಗ್ತಕ್ಕಂಥದ್ದು. ಜೊತೆಗೆ ಆ ವಾಕ್ಸ್ಥಾನದ ಅಧಿಪತಿಯಾದಂತಹ ಶನಿಯು ಸುಸ್ಥಿತಿನಲ್ಲೇನೋ ಇದ್ದಾನೆ. ಸ್ವಲ್ಪ ಮಾತಾಡಬೇಕಾದಾಗ ಹಿಂದು ಮುಂದು ಯೋಚನೆ ಮಾಡಿ ಕೆಲಸವನ್ನು ಸಾಧನೆ ಮಾಡಿಕೊಳ್ಳೋ ರೀತಿಯಲ್ಲಿ ನೋಡಿ. ಸ್ವಲ್ಪ ಸೋಮಾರಿತನ ಆವರಿಸಿಕೊಳ್ಳಬಹುದು, ಅದನ್ನು ನೀವೇ ಓವರ್ಕಮ್ ಮಾಡಬೇಕಾಗತ್ತೆ. ಇನ್ನು ನಿಮಗೆ 6ನೇ ಮನೆಯಲ್ಲಿರೋ ಗುರು ಮತ್ತು 8ನೇ ಮನೆಯಲ್ಲಿ ಬರುವಂತಹ ಕೇತುವಿನ ಪ್ರಭಾವ ಆರೋಗ್ಯದ ಮೇಲೆ ಬಹಳ ತೊಂದರೆಗಳು. ಜೊತೆ ಕೇತು ಇಲ್ಲಿ 8ನೇ ಮನೆಗೆ ಬರ್ತಾ ಇರೋದ್ರಿಂದ, ರವಿ ಮನೆಗೆ ಬರ್ತಾ ಇರೋದ್ರಿಂದ ದೇಹದಲ್ಲಿ ಅಧಿಕ ಉಷ್ಣತೆ ಆಗಬಹುದು, ಉರಿಮೂತ್ರಗಳ ಕಾಯಿಲೆ ಬರ್ತಕ್ಕಂಥದ್ದು ಇರಬಹುದು. ಜೊತೆಗೆ ರಕ್ತದ ಹಲವಾರು ತೊಂದರೆಗಳನ್ನು ಈ ಒಂದು ರವಿಗ್ರಹವು ತೋರಿಸ್ತಾನೆ. ಜೊತೆಗೆ ಕಾಲಪುರುಷನ ಒಂದು ಇದನ್ನು ನೋಡಿದ ಸಂದರ್ಭದಲ್ಲಿ ಹೊಟ್ಟೆಯ ಭಾಗನೇ ಆಗಿರೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ಹಲವು ಕಾಯಿಲೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಉದಾಹರಣೆಗೆ ಅಜೀರ್ಣ ಆಗುವಂಥದ್ದು, ಸರಿಯಾಗಿರ್ತಕ್ಕಂತಹ ಒಂದು ಮೋಷನ್ ಪ್ರಾಬ್ಲಮ್ಗಳು ಬರುವಂಥದ್ದು, ಮಲಬದ್ಧತೆ ಕ್ರಿಯೇಟ್ ಆಗ್ತಕ್ಕಂತಹದ್ದು, ಗ್ಯಾಸ್ಟ್ರೈಟಿಸ್ನ ಪ್ರಾಬ್ಲಮ್ಗಳು, ಹಲವಾರು ಉದರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಕಸಾಲೆಗಳನ್ನು ಕೇತು ತಂದು ಹಾಕ್ತಾನೆ. ತುಂಬ ಹುಷಾರಾಗಿರಬೇಕು. ಜೊತೆಗೆ ಪಿತ್ತ ಜಾಸ್ತಿ ಆಗುತ್ತೆ, ಬರೆದಿಟ್ಕೊಳ್ಳಿ. ದೇಹವನ್ನು ಆಲ್ಮೋಸ್ಟ್ ತಂಪಾಗಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ನೀವು ಮಾಡಲೇಬೇಕು. ಯಾವಾಗ ಕೇತು ಸೂರ್ಯನ ಮನೆಗೆ ಬರ್ತಾನೆ, ವಿಪರೀತವಾದಂತಹ ಪಿತ್ತ ಪ್ರಕೋಪಗಳನ್ನೆಲ್ಲ ಜಾಸ್ತಿ ಕೊಟ್ಟು ಆ ಒಂದು ಪಿತ್ತ ಪ್ರಕೋಪದಿಂದನೇ ಅನಾರೋಗ್ಯ ಆಗುವಂಥದ್ದು. ಆಯುರ್ವೇದ ಶಾಸ್ತ್ರದ ಪ್ರಕಾರವಾಗಿ ಈ 3 ಸರಿಯಾಗಿ ಇಲ್ಲ ಅಂತ ಹೇಳಿದಾಗ್ಲೇ ದೇಹ ಅಸಮತೋಲನವಾಗ್ತದೆ, ಸಮತೋಲನತೆಯನ್ನು ಕಳೆದುಕೊಳ್ಳುತ್ತೆ. ವಾತ ಪಿತ್ತ ಕಫ, ಈ ವಾತ ಪಿತ್ತ ಕಫಗಳು ಸರಿಯಾದ ಪ್ರಮಾಣದಲ್ಲಿ ಸಮತೋಲನದಲ್ಲಿ ಇಲ್ಲ ಅಂದಾಗಲೇ ಒಂದಲ್ಲ ಒಂದು ಹಿಂಸೆಗಳು ಬಂದು ಹೋಗ್ತಾ ಇರುತ್ತವೆ. ಇನ್ನು ಶುಕ್ರ ಇಲ್ಲಿ 3ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಪಂಚಮಾಧಿಪತಿಯಾಗಿ ಮತ್ತು ನಿಮಗೆ ಕರ್ಮಾಧಿಪತಿಯು ಶುಕ್ರನಾಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಬಹಳ ಚೆನ್ನಾಗಿ ಅಭಿವೃದ್ಧಿಯಾಗುತ್ತೆ. ದುಡ್ಡು ಕಾಸು ಒಳಹರಿವು ತುಂಬಾ ಚೆನ್ನಾಗಿ ಬರ್ತಕ್ಕಂತಹದ್ದು. ಒಳ್ಳೆ ರೀತಿಯ ಅಭಿವೃದ್ಧಿಗಳು ಔದ್ಯೋಗಿಕ ಕ್ಷೇತ್ರದಲ್ಲಿ ಆಗತಕ್ಕಂಥದ್ದು ಆಗುತ್ತೆ. ಎಷ್ಟೋ ಹಳೆಯ ಕೆಲಸ ಕಾರ್ಯಗಳನ್ನು ನೀವು ಈಗ ಫುಲ್ಫಿಲ್ ಮಾಡಿಕೊಳ್ಳುವಂತಹ ಸಂದರ್ಭಗಳು ಬರುತ್ತೆ. ಸೊ ಒಟ್ಟಾರೆಯಾಗಿ ನಿಮಗೆ ಕೆಲ ವಿಚಾರಗಳಲ್ಲಿ ಅನಾನುಕೂಲತೆಗಳು, ಯಾವುದರಲ್ಲಿ ಆರೋಗ್ಯದ ವಿಚಾರದಲ್ಲಿ ಬಹಳ ಅನಾನುಕೂಲತೆಗಳಿದ್ದಾವೆ ಹೊರತು ನಿಮಗೆ ವಿಶೇಷವಾಗಿ ಔದ್ಯೋಗಿಕ ಕ್ಷೇತ್ರದಲ್ಲಿ ಅಂತಹ ಕೊರತೆ ಏನೂ ಆಗಲ್ಲ.
ಕೆಲಸವಿಲ್ಲದೆ ಒದ್ದಾಡ್ತಾ ಇದ್ದಂಥವ್ರಿಗೆ ಕೆಲಸ ಕಾರ್ಯಗಳು ಸಿಗುವಂಥದ್ದು, ಗೌರ್ಮೆಂಟ್ ಉದ್ಯೋಗಿಗಳಿಗೆ ವಿಶೇಷವಾಗಿ ಶುಭ ರೀತಿಯಾದ ಟ್ರಾನ್ಸ್ಫರ್ಗಳು, ಒಂದು ಭತ್ಯೆಗಳನ್ನು ಹೆಚ್ಚಳವಾಗೋದು, ಪ್ರಮೋಷನ್ಗಳು ಸಿಗ್ತಕ್ಕಂಥದ್ದು ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ವಿದ್ಯೆನಲ್ಲಿ ಹೆಚ್ಚಿಗೆ ಶ್ರಮ ಬೇಕೇ ಬೇಕು. ಕಾರಣ ನೋಡಿ, ಈ ವಿದ್ಯಾಸ್ಥಾನಕ್ಕೆ ಬರ್ತಾ ಇರುವಂತಹ ರಾಹು, ಆ ವಿದ್ಯಾಸ್ಥಾನಕ್ಕೆ ಬರ್ತಾ ಇರುವಂತಹ ರಾಹು ಜೊತೆಗೆ ಈ ರಾಹು ಬಂದ ಸಂದರ್ಭದಲ್ಲಿ ಎಂತಹ ದೊಡ್ಡ ಒಂದು ಜ್ಞಾನವನ್ನು ಉಳ್ಳಂತಹ ವಿದ್ಯಾರ್ಥಿಯಾದರೂ ಸಹ ಆ ಒಂದು ವಿದ್ಯೆಯಲ್ಲಿ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಬಟ್ ಇಲ್ಲಿ ನಿಮಗೆ ಹೈಯರ್ ಸ್ಟಡೀಸನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಶುಭದಾಯಕವಾಗಿದೆ. ಹೇಗಪ್ಪ ಇದು ಅಂತಂದರೆ, 4ನೇ ಮನೆಯ ಅಧಿಪತಿಯಾದಂತಹ ಕುಜನು ನೀಚನಾಗಿದ್ದರೂ ರಾಶಿ ಕೇಂದ್ರಕ್ಕೆ ಬಂದಿರೋದ್ರಿಂದ, ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿರೋದ್ರಿಂದ ನೀಚತ್ವದ ಭಂಗ ಹೋಗಿ ಒಳ್ಳೆ ರೀತಿಯಾದಂತಹ ಫಲಗಳನ್ನು ಅನುಭವಿಸೋದಕ್ಕೆ ಹೈಯರ್ ಸ್ಟಡೀಸ್ ವಿದ್ಯಾರ್ಥಿಗಳಿಗೆ ಸಾಧ್ಯವಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ತಗೋಬೇಕು ಅಥವಾ ಬೇರೆ ಬೇರೆ ರೀತಿಯಾದಂತಹ ಒಂದು ಅಂಶಗಳಲ್ಲಿ ನಾವು ಓದಬೇಕು, ಒಂದು ಉತ್ತಮವಾದ ಸಾಧನೆಯನ್ನು ವಿದ್ಯಾಕ್ಷೇತ್ರದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರುವಂಥವ್ರಿಗೆ ಚೆನ್ನಾಗಿದೆ. ಇನ್ನು ವೈಶಾಖ ಮಾಸದಲ್ಲಿ ಈ ಒಂದು ಚಿಂತೆಗಳು, ಮಾನಸಿಕ ವ್ಯಾಧಿಗಳು ಜಾಸ್ತಿ ಆಗ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳು ಆಗಲೇ ಹೇಳಿದಾಗೆ ಶುಕ್ರನ ಸುಸ್ಥಿತಿಯಿಂದಾಗಿ ಬಹಳ ಚೆನ್ನಾಗಿ ಸಾಗುತ್ತೆ. ಆದರೆ ಒಂದಷ್ಟು ಆಸ್ಪತ್ರೆಗಳಿಗೆ ದುಡ್ಡು ಇಡಬೇಕಾದ ಸಂದರ್ಭಗಳು ಬರುತ್ತೆ. ಮನೆಯಲ್ಲಿ ತಾಯಿಯೊಟ್ಟಿಗೆ ಮತ್ತು ಮಾತೃ ಸಮಾನರೊಟ್ಟಿಗೆ ಹಲವಾರು ವೈಮನಸ್ಯಗಳು ಉಂಟಾಗ್ತಾ ಇರುತ್ತೆ. ಇದು ಎಲ್ಲರ ಮನೆಯಲ್ಲೂ ತುಂಬ ಸಹಜವಾಗೇ ಬರ್ತಕ್ಕಂಥದ್ದು. ಆದರೆ ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ತಾಯಿಯೊಟ್ಟಿಗೆ ತುಂಬ ದೊಡ್ಡ ದೊಡ್ಡ ಮನಸ್ತಾಪಗಳು ಬರ್ತಕ್ಕಂತಹದ್ದು. ಅವರ ವರ್ತನೆ ಇವರಿಗಿಷ್ಟವಾಗಲ್ಲ, ಇವರ ವರ್ತನೆ ಅವರಿಗಿಷ್ಟವಾಗದ ಸಮಯ ಸಂದರ್ಭಗಳು ಬಂದುಬಿಡತ್ತೆ. ಮತ್ತು ಮನೆಯಲ್ಲಿ ಯಾರಾದರೂ ಒಬ್ಬರ ಹಿರಿಯರ ಅಗಲಿಕೆಯ ನೋವು ಸಹ ನಿಮಗೆ ಬಾಧೆ ಕೊಡುವ ಸಾಧ್ಯತೆಗಳು ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇರ್ತಕ್ಕಂಥದ್ದು. ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ಸಾಗುತ್ತವೆ, ಏನೂ ಡೌಟ್ ಇಟ್ಕೋಬೇಕಾಗಿಲ್ಲ. ಬಟ್ ಪರ್ಸನಲ್ ಲೈಫ್ ಯಾಕೋ ಅಷ್ಟೊಂದು ಚೆನ್ನಾಗಿಲ್ಲ. ತುಂಬಾ ಹುಷಾರಾಗಿರಬೇಕು ಮಕರ ರಾಶಿಯವರು. ಜೊತೆ ಗುರುಬಲ ಕಳ್ಕೊಳ್ತಾ ಇರೋದ್ರಿಂದ ಮೇ 14ನೇ ತಾರೀಕು ಗುರುಬಲಕ್ಕೋಸ್ಕರವಾಗಿ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಸ್ಥಳ ಇರುವಂತಹದ್ದು ಕನಕಪುರ ರಸ್ತೆಯ ಕಗ್ಗಲೀಪುರ ಗ್ರಾಮದ ಏಳೂರಿನ ಗ್ರಾಮ ದೇವತೆಯಾಗಿರುವಂತಹ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿಯಲ್ಲಿ ವಿಶೇಷವಾದಂತಹ ಈ ಮಹಾಯಾಗ ನಡೀತಿದೆ. ಮಕರ ರಾಶಿಯವರೆಲ್ಲರೂ ಸಹ ಬಂದು ಆ ಯಾಗದಲ್ಲಿ ಪಾಲ್ಗೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ದೇವರಿಂದ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ, ನಮ್ಮ ಈ ಒಂದು ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಗುರುಬಲ ಇಲ್ಲದೆ ಇರೋದ್ರಿಂದ ಮತ್ತು ರಾಹುಕೇತುವಿನ ತೊಂದರೆಯೂ ಸಹ ಇರೋದ್ರಿಂದ ಅವತ್ತು ಬಂದು ಪೂಜೆ ಮಾಡಿಸಿ. ಪೂಜಾ ಶುಲ್ಕವು 333 ರೂಪಾಯಿಗಳಾಗಿರುತ್ತೆ ಒಬ್ಬರಿಗೆ. ಇನ್ನೇನಾದರೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾರೆ ಅಂತ ಹೇಳ್ತಾ, ಮಕರ ರಾಶಿಯವರ ಈ ಒಂದು ಮಾಸ ಭವಿಷ್ಯ ಈ ರೀತಿಯಾಗಿರುತ್ತೆ. ಮತ್ತು ಪರಿಹಾರ ಅಂತ ಬಂದಾಗ ಮೊದಲನೆಯದಾಗಿ ಸಾಮಾಜಿಕ ಪರಿಹಾರ ಅಂತ ಬರ್ತಾ ಇದ್ದ ಹಾಗೆಯೇ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಒಂದಷ್ಟು ಆಸರೆಯಾಗಿರಿ. ನಮ್ಮ ಮುಂದಿನ ಪೀಳಿಗೆಗಳು ಚೆನ್ನಾಗಿರಬೇಕಂದ್ರೆ ಇಂದು ಹಸಿರನ್ನು ಉಳಿಸ್ಕೊಳ್ಬೇಕು. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡೋಣ, ಮರಗಳನ್ನು ಉಳಿಸ್ಕೊಳ್ಳೋಣ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಜೀವಿಯ ಪ್ರಾಣವನ್ನು ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಬಹಳ ಅತ್ಯುತ್ತಮವಾದಂತಹ ಯೋಗ ಫಲವನ್ನು ದೇವರೇ ನಿಮಗೆ ಅನುಗ್ರಹ ಮಾಡಿದಾಗ ಇನ್ಯಾವುದೇ ರೀತಿಯ ಗ್ರಹ ಬಲಗಳ ಬಗ್ಗೆ ಯೋಚನೆ ಮಾಡೋದು ಬೇಡ. ಅದಕ್ಕೆ ನಾವು ನಮ್ಮ ಪ್ರತಿ ವಿಡಿಯೋನಲ್ಲೂ ಹೇಳ್ತಿರ್ತೀವಿ, ಗ್ರಹ ಬಲಕ್ಕಿಂತ ದೈವ ಬಲ ದೊಡ್ಡದು. ದೈವ ಬಲವನ್ನು ಪಡ್ಕೊಳ್ಳೋದ್ರಲ್ಲಿ ನೀವು ಮುಂದುವರಿತಾ ಹೋಗಿ ಅಂತ ಹೇಳ್ತಾ ಇರ್ತೀವಿ. ಆದರೆ ತುಂಬ ಜನ ಮಾಡ್ತಾ ಇದ್ದೀರಿ, ತುಂಬ ಜನ ಮಾಡ್ತಾ ಇಲ್ಲ. ಮಾಡದೇ ಇದ್ದಂತಹವರು ಇನ್ನಾದರೂ ಅದನ್ನು ಶುರು ಮಾಡಿ, ಮಾಡ್ತಾ ಇರುವಂತಹವರು ನಿಲ್ಲಿಸದೆ ಮುಂದುವರಿಸ್ತಾ ಹೋಗಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕವಾದ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ಪ್ರತಿನಿತ್ಯವೂ ನೃಸಿಂಹಾಷ್ಟಕಂ ಸ್ತೋತ್ರವನ್ನು ಸಂಜೆ 6ರಿಂದ 6:30 ಕಾಲದಲ್ಲಿ 3 ಬಾರಿ ಓದ್ತಾ ಬನ್ನಿ.
3 ಬಾರಿ ಹೇಳ್ತಾ ಬರೋದ್ರಿಂದ ನರಸಿಂಹಾಷ್ಟಕಂ ಸ್ತೋತ್ರವನ್ನು ಬಹಳ ಅನುಕೂಲತೆಯನ್ನು ಪಡ್ಕೊಳ್ತೀರಾ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಮಕರ ರಾಶಿಯವರ ಮೇ ತಿಂಗಳ ಅಥವಾ ವೈಶಾಖ ಮಾಸದ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.